ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಬನ್ನಿ, ಇವತ್ತು ತುಂಬ ಒಳ್ಳೆ ಪ್ರಾಡಕ್ಟನ್ನು ತೊಗೊಂಡು ಬಂದಿದ್ದೀನಿ. ಮಲ್ಟಿಪಲ್ ಯೂಸಸ್ ಅಂತ ಹೇಳ್ಬೋದು. ನಾವು ಇದನ್ನು ಸ್ಯಾರಿ ಕುಚ್ಚಿಗಾಗ್ಬೋದು, ಜ್ಯುವೆಲ್ರಿ ಮೇಕಿಂಗ್ ಆಗ್ಬೋದು, ಡೆಕೋರೇಟಿವ್ ಐಟಮ್ಸ್ಗೂ ಕೂಡ ಇದನ್ನು ಉಪಯೋಗಿಸ್ಬೋದು. ತುಂಬ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಸಿಕ್ಕಿದೆ, 5 ಸ್ಟಾರ್ ಇರೋ ಅಂಥದ್ದು. ನಾನು ಇದನ್ನು ತರಿಸಿರೋದು ಮೀಶೋದಲ್ಲಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಪೇ ಮಾಡಿದ್ದು 114 ರುಪೀಸ್. ಇದರಲ್ಲಿ ಅವರು 100 ಪೀಸ್ ಅಂತ ಹೇಳಿದರು, ಬಟ್ ನನಗೆ ಸಿಕ್ಕಿರೋದು 114 ಸಿಕ್ಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ನೀವು ನೋಡ್ಬೋದು, ಡಿಟ್ಟೋ ಒರಿಜಿನಲ್ ಥರನೇ ಇದೆ. ನಾನು ಹೇಳ್ದಾಗೆ ಇದರಲ್ಲಿ ನಾವು ಜ್ಯುವೆಲ್ರಿ ಬೇಕಾದರೂ ಮೇಕಿಂಗ್ ಮಾಡ್ಬೋದು. ಬಟ್ ನಾನು ಇದನ್ನು ತರಿಸಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಆ ಲಕ್ಷ್ಮಿದು ಪುಟ್ಟದು ವಿಗ್ರಹನ ಅದಕ್ಕೇನಾದರೂ ಡೆಕೋರೇಷನ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಕಾಯಿನನ್ನು ತರಿಸಿರೋದು. ಒಂದು ಗ್ಲಾಸ್ ಬೌಲ್ಗೆ ಅದು ಡೆಕೋರೇಷನ್ ಮಾಡಿ ಅದರೊಳಗಡೆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿರೋದು. ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರು ನಾವು ರುಪೀಸ್ ಬರುತ್ತಲ್ಲ, 1 ರೂಪಾಯಿ ಕಾಯಿನ್, 2 ರೂಪಾಯಿ ಕಾಯಿನ್ ಬರುತ್ತಲ್ಲ, ಅದರಲ್ಲಿ ಮಾಡಿದ್ದೆ. ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ದೀನಿ. ನೀವು ರೇಟಿಂಗ್ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮಿಸ್ ಮಾಡಿದೆ, ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಳಿ. ನಾನು ಹೇಳ್ದಾಗೆ ಬರೀ ಡೆಕೋರೇಷನ್ ಅಂತಲೇ ಅಲ್ಲ, ಸ್ಯಾರಿ ಕುಚ್ಚ ಆಗ್ಬೋದು ಅಥವಾ ಜ್ಯುವೆಲ್ರಿ ಮೇಕಿಂಗ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಎರಡೂ ಕಡೆನೂ ಲಕ್ಷ್ಮಿ ಫೋಟೋ ಬರುತ್ತೆ ಇದರಲ್ಲಿ ಕಾಯಿನಲ್ಲಿ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ. ಕಲರು ಕೂಡ ಅಷ್ಟೇ, ನಾನು ಹೇಳ್ದಾಗೆ ಗೋಲ್ಡ್ ಥರನೇ ಇದೆ ಸ್ನೇಹಿತರೆ. ನನಗೆ ಕಡಿಮೆ ರೀಸನಬಲ್ ರೇಟ್ ಅಂತ ಅನ್ನಿಸ್ತು, ಸೊ ಅದಕ್ಕೆ ತರಿಸ್ಕೊಂಡೆ. ನಿಮಗೇನಾದರೂ ಈ ಒಂದು ಪ್ರಾಡಕ್ಟಿಂದು ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೆಫಿನೆಟ್ ಆಗಿ ನಾನು ಶೇರ್ ಮಾಡ್ತೀನಿ. ನಾನು ಹೇಳ್ದಾಗೆ ಇಲ್ಲಿ ನಾನು ಕೊಟ್ಟಿರೋ ಅಮೌಂಟ್ಗೆ ಅವ್ರು ಹೇಳಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ. ನನಗೆ ತುಂಬ ಖುಷಿ ಆಯಿತು. ಸೊ ಇದನ್ನು ಹೇಗೆ ಮಾಡ್ತೀನಿ, ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಕೂಡ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ. ಸೊ ಮಿಸ್ ಮಾಡಿದೆ, ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಬೋದು ಸ್ನೇಹಿತರೆ. ನೀವು ಈ ರೀತಿಯಾಗಿ ಯಾವುದಾದ್ರೂ ಈ ಥರ ಕಾಯಿನನ್ನು ಉಪಯೋಗಿಸ್ಕೊಂಡು ಜ್ಯುವೆಲ್ರಿ ಅಥವಾ ಡೆಕೋರೇಷನ್ ಐಟಮನ್ನು ಮಾಡಿದರೆ ಕಮೆಂಟ್ ಮಾಡಿ. ಬಾಯ್ ಸ್ನೇಹಿತರೆ.